ಸುಸ್ತಾಗ್ತಾ ಇದೆಯಾ? ಹ್ಞೂ ಅಮ್ಮು. ನೀನು ಬಾ ಅಲ್ಲಿ ಕೂತ್ಕೋ, ನಾನು ವೇದ ನೋಡ್ಕೊಂಡು ಬರ್ತೀನಿ. ಪೂಜೆ ಮಾಡಿ ಸರ್ ಅಸ್ಥಿಯನ್ನು. ಸದ್ಯೋಜಾತಂ ರಾಯವೈ ನಮಃ ಭವೇ ಭವೇ ನಾತಿ ಭವೇ ಭವಸ್ಸಮ ಭವದ್ಭವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮಃ ಬಲವಿಕರಣಾಯ ನಮಃ ಬಲಾಯ ನಮಃ ಬಲಪ್ರಮತನಾಯ ನಮಃ ಸರ್ವಭೂತ ದಮನಾಯ ನಮಃ. ವನಸ್ಪತಿರಸೋಪೇತೋ ಗಂಧಾಢ್ಯೋತ್ತಮಾಗ್ರೇ ಸರ್ವದೇವಾನಾಂ ದೋಪೋಯಂ ಪ್ರತಿತಾಂ ಧೂಪಮಾಗ್ರಾಪಯಾಮಿ. ನೋಡಿ ವೇದಾಂತ್, ಈ ಅಸ್ಥಿ ವಿಸರ್ಜನೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದೇಹ ಭೂಮಿಗೆ ಬಂದಿದ್ದು ಪ್ರಕೃತಿಯಿಂದ ಬದುಕಿದ್ದು, ಈ ಪ್ರಕೃತಿಯಲ್ಲಿ ಹಾಗೂ ವಿಲೀನವಾಗಿರುವಂಥದ್ದು. ದೇಹ ಅಗ್ನಿ ಜೊತೆ ಲೀನವಾದರೆ ಆತ್ಮ ಪರಮಾತ್ಮ ಜೊತೆ ಲೀನವಾಗುತ್ತೆ. ಈ ಅಸ್ಥಿ ನೀರಿನಲ್ಲಿ ಲೀನವಾಗುತ್ತೆ. ಪಂಚಭೂತಗಳಲ್ಲಿ ಲೀನ ಆಗೋದು ಅಂತಾರಲ್ಲ, ಅದೇ ಇದು. ಈ ಅಸ್ಥಿ ಕಲಶವನ್ನು ತೆಗೆದುಕೊಂಡು ಹೋಗಿ ನದಿ ಮಧ್ಯದಲ್ಲಿ ವಿಸರ್ಜನೆ ಮಾಡಿ. ನಿಮ್ಮ ತಮ್ಮನ ಭೂಮಿಯ ಋಣ ಇಲ್ಲಿಗೆ ಮುಗಿತು. ಅಕ್ಕ ಕೂತ್ಕೋ. ಅಕ್ಕ ನೀನು ಎಲ್ಲಿ ಕೂತಿರೋ, ಒಂದು 5 ನಿಮಿಷ ಬಂದೆ. ವೇದಾಂತ್ ರೂಮ್ನಲ್ಲಿ ಸೂರಿ ಫೋಟೋ ಹೇಗೆ ಬಂತು? ವೇದಾಂತ್ಗೆ ನನ್ನ ಸೂರಿ ಬಗ್ಗೆ ಗೊತ್ತಾಗಿದೆಯಾ? ಇಲ್ಲ ಇಲ್ಲ, ಆದರೆ ಏನೋ ನಡೀತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೂರಿ, ನಿಮ್ಮನ್ನು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸೂರಿ, ನೀವೆಲ್ಲೋ ದೂರದಲ್ಲಿದ್ದೀರಾ ಅಂತ ನನಗೆ ಗೊತ್ತು. ಎಲ್ಲೇ ಇರಿ, ಕ್ಷೇಮವಾಗಿರಿ. ಗಂಡನ ನೆನಪಲ್ಲಿ ಮೈ ಮರ್ತು ಬಿಟ್ಟಿದ್ಯಾ ಅಕ್ಕ?
ವಿಕ್ರಾಂತ್ ಎಲ್ಲೋದ? ಅಸ್ಥಿ ವಿಸರ್ಜನೆ ಮಾಡಕ್ ಬಂದಿದ್ದಾನಲ್ಲ. ಸರ್, ಅಪ್ಪ ಮಗಳು ಇಬ್ರು ನಾಟಕ ಆಡ್ತಾರೆ. ಏನ್ ಮಾಡಿದ್ರು ಬಾಯಿ ಬಿಡ್ತಿಲ್ಲ ಸರ್. ಮತ್ತೆ ದೊಡ್ಡದಾಗಿ ಬಾಯಿ ಬಿಡಿಸ್ತೀನಿ ಅಂದೆ. ಇಲ್ಲ ಸರ್, ವರ್ಕ್ ಮಾಡ್ತಿದ್ರು, ಏನು ಬಾಯಿ ಬಿಡ್ತಿಲ್ಲ ಸರ್. ಸುಮ್ಮನೆ ದೇಹ ಬಿಡಿಸ್ಕೊಂಡ್ರೆ ಸಾಳ್ದು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ನೋಡು ನಾನು ಹೇಗೆ ಬುದ್ಧಿ ಕಡಿಸ್ತೀನಿ ಅಂತ. ಸ್ಟಾಪ್ ಮಾಡಿ. ಕಡೆ ಸಲ ಕೇಳ್ತೇನೆ, ಸತ್ಯ ಒಪ್ಕೊಂಬಿಡೋ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರನೇ ನಾಟಕ ಮಾಡ್ತಾ ಇದೆಯಾ? ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಅಲ್ಲಿ ನಿನ್ನ ಮನೆಗೆ ಬೆಂಕಿ ಹಚ್ಚಿಸ್ತೀನಿ. ಹೆಂಡತಿ ಮಕ್ಕಳು ಎಲ್ಲರೂ ಸುಟ್ಟು ಭಸ್ಮ ಆಗ್ತಾರೆ. ಆಗ ಚೆನ್ನಾಗಿರುತ್ತಲ್ಲ ನಿನಗೆ? ನೀವು ನಮ್ಮನ್ನು ಸುಟ್ಟರು ಅಷ್ಟೇ, ನಮ್ಮನ್ನು ಜೀವಂತವಾಗಿ ಹೂತು ಹಾಕಿದ್ರು ಅಷ್ಟೇ. ನಮಗೆ ಗೊತ್ತಿರೋದಿಷ್ಟೇ ಸರ್. ಸರಿ, ನಿನಗೆ ಅಕ್ಕ ಇದ್ದಾಳಲ್ಲ, ನಿನ್ನ ಅಕ್ಕ ಆರ್ತಿನ ಕರೆಸ್ತೀನಿ. ಪ್ರೆಗ್ನೆಂಟ್ ಅಲ್ವಾ ಅವಳು? ಇಲ್ಲೇ ಸ್ಟೇಷನ್ಗೆ ಕರೆಸ್ತೀನಿ ಅವಳನ್ನ. ಕರೆಸ್ರು ಆರ್ತಿನ. ನಿಮ್ಗೆ ಹೇಳ್ತಾ ಇರೋದು, ಕರ್ಸಿ ಅವ್ರನ್ನ. ದಯವಿಟ್ಟು ಬೇಡ ಸರ್, ನಮ್ಮ ಅಕ್ಕಂಗೆ ಏನು ಮಾಡಬೇಡಿ. ಹೋಗ್ರೋ. ನೋಡಿ, ನಿಮ್ ಕಾಲು ಹಿಡ್ಕೊತೀನಿ, ನಮ್ಮ ಅಕ್ಕಂಗೆ ಏನು ಮಾಡಿ. ನೋಡಿ, ನಮ್ಮ ಅಕ್ಕಂಗೆ ಏನು ಮಾಡಬೇಡಿ. ಹೇಳು ಅಂದೆ, ಹೇಳು ಅಂದೆ. ಹೇಳ್ತೀನಿ, ಎಲ್ಲ ಸತ್ಯನೂ ಹೇಳ್ತೀನಿ. ನಮ್ಮ ಅಕ್ಕನ್ ಬಿಟ್ಬಿಡಿ ಪ್ಲೀಸ್. ತುಂಬ ಸಂಕಟ ಆಗ್ತಿದೆ ವಿಕ್ರಾಂತ್. 25 ವರ್ಷಗಳಿಂದ ಜೊತೆಲಿದ್ದವರು ಆಲ್ ಆಫ್ ಅ ಸಡನ್ ನೀನಿಲ್ಲ ಅಂದರೆ ನಾನು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಹೇಳು? ಕೋಪ, ಬೇಜಾರು, ಅಸೂಯೆ, ದುಃಖ ನನಗೆಲ್ಲ ಆಗ್ತಿಲ್ಲ. ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ವಿಕ್ರಾಂತ್. ನಿನಗೆ ಗೊತ್ತಿಲ್ಲ, ನಾನೇನು ಚಿಕ್ಕ ಪಾಪು. ನೀನು ಹುಟ್ಟಿದಾಗ ನನಗೊಬ್ಬ ತಮ್ಮ ಹುಡ್ತಾ ಅಂತ ಕೂಗಾಡ್ತಿದ್ದೆ. ಅಪ್ಪ ಅಮ್ಮ ಸತ್ತೋದಾಗ ನನಗೆ 4 ವರ್ಷ ವಯಸ್ಸು. ನೀನು, ಆದ್ಯ, ಧ್ರುವ
ಚಿಕ್ಕ ಮಕ್ಕಳು ಮುಂದೆ ಅವ್ರಿಗೆ ಯಾರು ಗತಿ ಅಂತ ಎಲ್ಲರೂ ಮಾತಾಡ್ತಿದ್ರು. ನಿನ್ನ ಜೊತೆ ಕೊಟ್ಟಿದ್ರು, ನಿಂಗೆ ಯಾವುದೋ ನನ್ನ ತಮ್ಮ ಅಂತ ಅನ್ನಿಸ್ಲೇ ಇಲ್ಲ. ವಿ ವರ್ ಬಡೀಸ್, ಮೋರ್ ದೆನ್ ಫ್ರೆಂಡ್ಸ್, ವಿ ಫ್ಯಾಮಿಲಿ. ಅಪ್ಪ ಅಮ್ಮ ಸತ್ತೋದಾಗ ನನ್ನ ಹೆಗಲ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಹಾಸ್ಪಿಟ್ಲಲ್ಲಿ ನಾನು ಕಂಗಾಲಾಗಿದ್ದೆ. ಆಗ ನೀನು ಬಂದು ನನ್ನ ಕೈ ಹಿಡ್ಕೊಂಡೆ. ಅವತ್ತು ನನಗೊಂದು ಕಾನ್ಫಿಡೆನ್ಸ್ ಸಿಕ್ತು. ನೀನು ನನಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಯಿತು. ಆ ಕಾನ್ಫಿಡೆನ್ಸ್ ಇವತ್ತವರೆಗೂ ಕಡಿಮೆ ಆಗಿಲ್ಲ. ನನಗೀಗಲೂ ನೆನಪಿದೆ, ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಏನೋ ಅಂದರು ಅಂತ ಅವ್ರಿಗೆ ನೀನು ಕಲ್ತ್ಕೊಂಡು ಹೊಡೋದಕ್ಕೆ ಹೋಗಿದ್ದೆ. ನಿನ್ನ ಬಗ್ಗೆ ಯಾರೇ ಮಾತಾಡಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಿದ್ದೆ. ನಿನ್ನ ಕಳ್ಕೊಂಡ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ತುಂಬ ಸಂಕಟ ಅನುಭವಿಸ್ತಾ ಇದ್ದೀನಿ ವಿಕ್ರಾಂತ್. ನನಗೇನು ಮಾಡಬೇಕು ಅಂತಾರೆ ತೋಚ್ತಿಲ್ಲ. ಇವತ್ತಿನ ದಿನ ನನ್ನ ಜೊತೆ ಇಲ್ಲ ಅನ್ನೋದು ನೆನೆಸ್ಕೊಂಡ್ರೆ ನಾನು ಹೇಗೆ ಬದುಕಬೇಕು ಹೇಳು ವಿಕ್ರಾಂತ್? ನೀನು ಮಾಡಿದ ಸರಿನಾ ಹೇಳು? ಅಪ್ಪ ಅಮ್ಮ ಸತ್ತಾಗ ಪ್ರತಿದಿನ ಚಿತ್ರಹಿಂಸೆ ಅನುಭವಿಸ್ತಿದೆ. ಆದರೆ ಅವ್ರು ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ ಅಂತ ಹೇಳಿದ್ದು ನೀನೆ. ವಿಕ್ರಾಂತ್, ನೀನು ಉದ್ದೇಶ ಏನು ಅಂತ ನನಗೆ ಗೊತ್ತಾಗಿದೆ. ನಿಜ ಹೇಳ್ತಾ ಇದನ್ನು ಕೇಳಿಸ್ಕೊ ವಿಕ್ರಾಂತ್. ಅಪ್ಪ ಅಮ್ಮ ಹುಡುಕೋ ಜವಾಬ್ದಾರಿನ ನಾನು ತಗೊಳ್ತೀನಿ. ಪುರೋಹಿತರು ಹೇಳ್ತಿದ್ರು, ನಿಮ್ಮ ತಮ್ಮನ ಅಸ್ಥಿನ ಗಂಗೆಲ್ ಬಿಟ್ಟ ಮೇಲೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ನಿಜವಾಗ್ಲೂ ಶಾಂತಿ ಸಿಗೋದು ಅಪ್ಪ ಅಮ್ಮ ಮನೆಗೆ ಬಂದ ಮೇಲೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆದ್ಯ ಧ್ರುವ ಯಾವಾಗಲೂ ಚೆನ್ನಾಗಿರಬೇಕು, ನಿಮ್ಗೆ ಯಾವ ತೊಂದರೆನೂ ಆಗಬಾರ್ದು, ನಿಮ್ಮನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ನಿನಗೆ ಗತಿ ತಂತ್ರ ಅಲ್ಲ. ಅವ್ರ ಮಾತು ನಾನು ಬಿಡಲ್ಲ. ಅವ್ರ ಜೀವನ ನರ್ಕ ಮಾಡೋದು ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ವಿಕ್ರಾಂತ್. ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಎರಡು ಉದ್ದೇಶ ವಿಕ್ರಾಂತ್. ಮತ್ತು ನಿನ್ನ ಸಾವಿಗೆ ಪ್ರತಿಕಾರ ತೀರಿಸ್ಕೊಳ್ಳೋದು, ಇನ್ನೊಂದು ಅಪ್ಪ ಅಮ್ಮನ ಹುಡುಕಿ ಮನೆ ಕರ್ಕೊಂಡು ಬರೋದು. ಎರಡು ಕೆಲಸನ ಮಾಡೇ ಮಾಡ್ತೀನಿ ವಿಕ್ರಾಂತ್. ಇದನ್ನ ವಸಿಷ್ಠ ಕುಟುಂಬದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ವೈದೇಹಿ ಅಕ್ಕ, ನಾವು 4ನೇ ಕ್ಲಾಸ್ನಲ್ಲಿದ್ದಾಗ ಕನ್ನಡದಲ್ಲಿ ಒಂದು ಪದ್ಯ ಇತ್ತು, ನೆನಪಿದ್ಯಾ? ಮಾತಾಡಕ್ಕ, ನೆನಪಿದ್ಯಾ? ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಕಂಡನಂತೆ ಕನಸನೊಂದ.
ಇದರ ಅರ್ಥ ಗೊತ್ತಾ ಅಕ್ಕ? ಹೋಗ್ಲಿ ಬಿಡಕ್ಕ, ನಾನೇ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಭಿಕ್ಷುಕ ಇದ್ನಂತೆ. ಇದ್ದಕ್ಕಿದ್ದ ಹಾಗೆ ಆ ಊರಿನ ರಾಜ್ಕುಮಾರಿನ ಮದುವೆ ಆಗಿ ತಾನೇ ರಾಜ ಆದ ಅಂತ ಕನಸು ಕಂಡನಂತೆ. ಹಾಗೆ ಇದೆ ನಿನ್ನ ಸಿಚುವೇಶನ್ ಕೂಡ. ನಿನ್ನ ಗಂಡನ ಒಂದು ಕಿತ್ತೋಗಿರೋ ಫೋಟೋ ಇಟ್ಕೊಂಡು ಅವನು ವಾಪಸ್ ಬಂದೇ ಬರ್ತಾನೆ, ನನ್ನ ಮಕ್ಕಳು ಕರ್ಕೊಂಡ್ ಬರ್ತಾರೆ ಅಂತ ಭ್ರಮೆನಲ್ಲಿ ಬದುಕ್ತಾ ಇದೆಯಾ? ಪುಸ್ತಕದಲ್ಲಿರೋದೇ ವೇದವಾಕ್ಯ ಅಂತ ಅನ್ಕೋಬೇಡ ಸುಹಾಸಿನಿ. ನನಗೆ ಗೊತ್ತು, ನನಗೆ ನಂಬಿಕೆ ಇದೆ. ನನ್ನ ಗಂಡ ಸೂರ್ಯನಾರಾಯಣ್ ಬಂದೇ ಬರ್ತಾರೆ. ನಿನಗೇನಾದ್ರೂ ಹುಚ್ಚಿಗಿಚ್ಚಿ ಹಿಡಿತಾ? ನಾನು ಹೇಳೋದು ತಲೆಗೆ ಹೋಗ್ತಾ ಇಲ್ವಾ? ನಿನ್ನ ಗಂಡ ಸತ್ತು ಹೋಗಿದ್ದಾನೆ. ಮನೆಗೆ ಬೆಂಕಿ ಬಿದ್ದ ದಿನ ಸುಟ್ಟು ಸತ್ತಿದ್ದಾನೆ. ನಿನಗೂ ನೆನಪಿರ್ಲಿ ಸುಹಾಸಿನಿ, ಆವತ್ತು ಸೂರಿ ಬಾಡಿ ಸಿಕ್ಕಿರಲಿಲ್ಲ. ಟೆನ್ಷನಲ್ಲಿದೆಯಾ ಅನ್ಸುತ್ತೆ. ಬಂದು ಇಷ್ಟೊತ್ತಲ್ಲಿ ಸ್ನಾನ ಬೇರೆ ಮಾಡ್ಕೊಂಡಿದ್ಯಾ? ವಿಕ್ರಾಂತ್, ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ವಿಕ್ಕಿ ಬಾವ ವಿಡಿಯೋನ ಯಾವಾಗ ಕಳ್ಸಿದ್ರು? ಯಾಕೆ? ಅಲ್ಲ, ಬಾವ ವಿಡಿಯೋನ ಅಕ್ಕಂಗೆ ಕಳಿಸ್ಬೋದಿತ್ತಲ್ಲ. Viष्ಣು ವೆಂಕಟೇಶ